ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಅರಗಿನ ಮನೆಯಲ್ಲಿ ಉರಿಯ ನೆಕ್ಕಿ ಭೀಮಸೇನ ಅರಗಿನ ಮನೆಯಲ್ಲಿ ಉರಿಯ ನೆಕ್ಕಿ ತಾಧೀರ ಧರಿಸಿ ಜಾಹ್ನವಿಗೈದ ತನ್ನನುಜರ. ಅದನ್ನೇ ಇವತ್ತು ನೋಡೋಣ. ಭೀಮಸೇನನಿಗೆ ಕರ್ಕೋಟಕಾದಿ ಮಹಾಸರ್ಪಗಳಿಂದ ಕಚ್ಚಿಸಿದರು, ಅವನು ಸಾಯಲಿಲ್ಲ. ಹಾಲಾಹಲವೆಲ್ಲ ಮಿಶ್ರವನ್ನು ತಿನ್ನಿಸಿ ಸರಪಳಿಗಳಿಂದ ಕಟ್ಟಿ ಪ್ರಮಾಕೋಟಿ ಎಂಬ ಮಡುವಿನಲ್ಲಿ ಹಾಕಿದರೂ ಸಹ ಅವನು ಸಾಯಲಿಲ್ಲ. ಮೇಲೆ ಎದ್ದು ಬಂದ ಅವನನ್ನು ಕಂಡು ದುರ್ಯೋಧನ, ಶಕುನಿ ಮೊದಲಾದವರು ಗಾಬರಿ ಆಗ್ತಾರೆ. ಈ ಮಧ್ಯದಲ್ಲಿ ಪಾಂಡವರು ದಿಗ್ವಿಜಯವನ್ನು ಮಾಡಿಕೊಂಡು ಅಪಾರ ಹಣವನ್ನು ತಂದು ಧೃತರಾಷ್ಟ್ರನಿಗೆ ಒಪ್ಪಿಸ್ತಾರೆ. ಇದರಿಂದ ದುರ್ಯೋಧನ, ದುಶ್ಯಾಸನಾದಿ ಚಾಂಡಾಲ ಚೌಕಳಿ ಗಾಬರಿ ಆಗೋದು. ಧರ್ಮರಾಜನು ದುರ್ಯೋಧನನಿಗಿಂತ ಹಿರಿಯನಾದ್ದರಿಂದ ಧೃತರಾಷ್ಟ್ರ ನಾಳೆ ಅವನಿಗೆ ರಾಜ್ಯವನ್ನು ಒಪ್ಪಿಸಬಹುದು ಎಂಬ ಭೀತಿ ಅವನಿಗೆ ಕಾಡಲಾರಂಭಿಸಿತು. ಆದುದರಿಂದ ಈ 5 ಜನ ಪಾಂಡವರನ್ನು ಪೂರ್ತಿಯಾಗಿ ನಿರ್ನಾಮ ಮಾಡಿದರೆ ನಮಗೆ ಅಸ್ತಿತ್ವವಿದೆ. ಆದ್ದರಿಂದ ಪಾಂಡವರು ಇಲ್ಲದಂತೆ ಮಾಡಲು ಯಾವ ಉಪಾಯವನ್ನು ಮಾಡಬೇಕು ಅಂತ ಹೇಳಿ ಅವರೆಲ್ಲ ಚಿಂತೆಗೊಳಗಾಗ್ತಾರೆ. ಕೊನೆಗೆ ಶಕುನಿಯ ಕುತಂತ್ರ ಮಂತ್ರದಿಂದ ವಾರಣಾವತ ಎಂಬ ಸ್ಥಳದಲ್ಲಿ ಅರಗಿನ ಮನೆಯನ್ನು ತಯಾರಿಸಿ ದುರ್ಯೋಧನನು ಧೃತರಾಷ್ಟ್ರ ಹತ್ತಿರ ಬಂದು ಪಾಂಡವರನ್ನು ಅಲ್ಲಿಗೆ ಕಳಿಸಲು ಒಪ್ಪಿಗೆಯನ್ನು ಕೇಳ್ತಾನೆ. ಧೃತರಾಷ್ಟ್ರ ಮೊದಲು ಬೇಡ ಅಂತ ಹೇಳ್ತಾನೆ. ಆಗ ದುರ್ಯೋಧನನಿಗಿದ್ದ ಸತ್ಯವನ್ನು ಬಾಯಿ ಬಿಚ್ಚಿ ಹೇಳ್ತಾನೆ. ಪಾಂಡವರು ಇಲ್ಲಿದ್ದರೆ ನಿನ್ನ ಮಕ್ಕಳಾದ ನಮಗೆ ಇಲ್ಲಿ ಅಸ್ತಿತ್ವವಿಲ್ಲ. ಅವರು ನಮ್ಮನ್ನು ಕಡೆಗಣಿಸಿ ತಾವೇ ರಾಜರಾಗಿ ಕುಳಿತುಕೊಳ್ಳಬಹುದು. ಅಷ್ಟೇ ಅಲ್ಲದೆ ಪಾಂಡವರಿಗೆ ಪ್ರಜೆಗಳ ಸಹಕಾರವೂ ಇದೆ. ಹಿರಿಯರಾದ ದ್ರೋಣ ಭೀಷ್ಮಾದಿಗಳ ಪ್ರೀತಿ, ಆಶೀರ್ವಾದ, ಸಹಕಾರ ಎಲ್ಲವೂ ಇದೆ. ಆದುದರಿಂದ ನಮ್ಮನ್ನು ಕಡೆಗಣಿಸಿ ಕಾರಾಗೃಹಕ್ಕೂ ಹಾಕಬಹುದು. ನಿಮ್ಮನ್ನು ಕಡೆಗಣಿಸಿ ನಮ್ಮನ್ನು ಏನೇ ಇರಲಿ, ನೀವು ನಮ್ಮನ್ನಾದರೂ ಆರಿಸಿರಿ, ಇಲ್ಲ ಪಾಂಡವರನ್ನು ಆರಿಸಿ. ಪಾಂಡವರನ್ನು ಅಲ್ಲಿ ಕಳಿಸದಿದ್ದರೆ ನಾನು ಮನೆ ಬಿಟ್ಟು ಸನ್ಯಾಸಿಯಾಗಿ ಹೋಗ್ತೇನೆ ಎಂಬ ಎಮೋಷನಲ್ ಬ್ಲ್ಯಾಕ್ ಮೇಲ್ ರೂಪದ ಬಾಂಬನ್ನು ಹಾಕ್ತಾನೆ. ಧೃತರಾಷ್ಟ್ರನು ಅತಿಶಯವಾದ ಪುತ್ರಮೋಹವುಳ್ಳವನು. ಏನೇ ಆದರೂ ಮಗನನ್ನು ಬಿಟ್ಟು ಕೊಡಲು ಅವನು ಸಿದ್ಧನಿರಲಿಲ್ಲ. ಆದರೂ ಕೇಳ್ತಾನೆ, ಪಾಂಡವರು ವಾರಣಾವತಕ್ಕೆ ಹೋದರು, ತಮ್ಮ ರಾಜ್ಯವನ್ನು ಬೆಳೆಸಬಹುದು, ಆಗ ನೀವೇನು ಮಾಡ್ತೀರಿ ಅಂತ ಕೇಳ್ತಾನೆ. ಅದಕ್ಕೆ ದುರ್ಯೋಧನ ಹೇಳ್ತಾನೆ, ಅಪ್ಪ ನಾವು ಅಷ್ಟು ದಡ್ರಿಲ್ಲ. ವಾರಣಾವತದಲ್ಲಿ ಕಟ್ಟಿಸಿದ ಅರಮನೆ ಅದು ಅರಗಿನ ಅರಮನೆಯಾಗಿದೆ. ಪಾಂಡವರು ಮಲಗಿದಾಗ ಆ ಅರಮನೆಗೆ ಬೆಂಕಿ ಹಚ್ಚಲು ಪುರೋಚನೆ ಎಂಬ ನನ್ನ ಮಿತ್ರನನ್ನು ಇಟ್ಟಿದ್ದೇನೆ. ಅಪ್ಪ, ಒಂದು ಸಲ ಪಾಂಡವರು ಅಗ್ನಿಗೆ ಆಹುತಿಯಾಗಿ ಹೋದರೆ ನಾವು ನಿರಂಕುಶವಾದ ಸಾಮ್ರಾಜ್ಯವನ್ನು ಉಪಭೋಗಿಸಬಹುದು.
ಎಂದೆಲ್ಲ ಹೇಳ್ತಾನೆ. ಧೃತರಾಷ್ಟ್ರ ಮನಸ್ಸಿನಲ್ಲಿ ವಿಚಾರ ಮಾಡ್ತಾನೆ, ನಾನು ಕುಳಿತ ಈ ರಾಜ್ಯ ಸಿಂಹಾಸನ ಪಾಂಡುರಾಜನದು. ಅವನೇ ರಾಜನೆಂದು ಅಭಿಷಿಕ್ತ ಆಗಿದ್ದಾನೆ. ರಾಜ್ಯವನ್ನು ಪಾಂಡವರಿಗೆ ಒಪ್ಪಿಸುವುದೇ ನ್ಯಾಯಸಮ್ಮತ. ಆದರೆ ನನ್ನ ಮಗ ದುರ್ಯೋಧನ ಮಹಾಹಠವಾದಿ. ಇವನು ನನ್ನನ್ನು ಬಿಟ್ಟು ಹೋದರೆ ಮುಪ್ಪಿನ ಕಾಲದಲ್ಲಿ ನಾನು ಹೇಗೆ ಬಾಳಲಿ ಎಂದೆಲ್ಲ ವಿಚಾರ ಮಾಡುತ್ತಾ ವೈಚಾರಿಕ ದ್ವಂದ್ವದಿಂದ ಬಹಳೇ ಬಳಲ್ತಾನೆ. ಆದರೂ ಕಲಿಯ ಅವತಾರನಾದ ದುರ್ಯೋಧನನ ಸಹವಾಸದಿಂದ ಅವನ ತಮೋಗುಣದ ವಿಚಾರವೇ ವಿಜಯವನ್ನು ಸಂಪಾದಿಸುತ್ತೆ. ಪಾಂಡವರು ಏನಾದರಾಗಲಿ ನನ್ನ ಮಕ್ಕಳು ನನ್ನ ಜೊತೆಯಲ್ಲಿದ್ದರೆ ಸಾಕು ಎಂಬ ಸ್ವಾರ್ಥ ಚಿಂತನೆಯಿಂದ ಪಾಂಡವರನ್ನು ವಾರಣಾವತಕ್ಕೆ ಕಳಿಸುತ್ತೇನೆಂದು ದುರ್ಯೋಧನನಿಗೆ ವಚನವನ್ನು ಕೊಡ್ತಾರೆ. ಈ ಕುತಂತ್ರದ ಸ್ವಲ್ಪ ವಿಚಾರವೂ ಸಹ ಗಾಂಧಾರಿಗೆ ಗೊತ್ತಾಗದಂತೆ ಪಿತಾಪುತ್ರರು ಈ ವಿಷಯವನ್ನು ಗುಪ್ತವಾಗಿಟ್ಟಿದ್ದಾರೆ. ಮರುದಿನ ಧೃತರಾಷ್ಟ್ರನು ಧರ್ಮರಾಜ ಯುಧಿಷ್ಠಿರನ್ನು ಕರೆದು ಹೇಳ್ತಾನೆ, ಇಲ್ಲಿದ್ದು ನನ್ನ ಮಕ್ಕಳು ಹಾಗೂ ನಿಮ್ಮ ಮಧ್ಯದಲ್ಲಿ ಸಂಕರ್ಷಣ ಬೇಡ. ನೀವು ವಾರಣಾವತದಲ್ಲಿ ಸ್ವತಂತ್ರವಾಗಿದ್ದು ಹಸ್ತಿನಾವತಿಯ ಹಿತವನ್ನು ಬಯಸಿರಿ ಅಂತ ಹೇಳ್ತಾನೆ. ಅದಕ್ಕೆ ಧರ್ಮರಾಜ ಒಪ್ಪಿಗೆಯನ್ನು ಕೊಡ್ತಾನೆ. ಭೀಮಸೇನ ಅಣ್ಣನ ಜೊತೆಯಲ್ಲಿ ಪ್ರತಿವಾದ ಮಾಡ್ತಾನೆ. ಅಣ್ಣ, ನಮ್ಮ ಸಲುವಾಗಿ ದುರ್ಯೋಧನ ಧೃತರಾಷ್ಟ್ರಾದಿಗಳು ಉಪಕಾರ ಮಾಡಿದ್ದಾರೆ ಎಂದು ತಿಳಿಬೇಡ. ಇಲ್ಲಿ ಏನೋ ಕುತಂತ್ರ ಇದೆ. ನಮ್ಮ ರಾಜ್ಯದಲ್ಲೇ ನಾವು ಸುರಕ್ಷಿತವಾಗಿರಲು ಸಾಧ್ಯ. ಆದರೆ ಆಜ್ಞಾಧಾರಕನಾದ ಧರ್ಮರಾಜನಿಗೆ ಈ ಕುತಂತ್ರವನ್ನು ಅರ್ಥ ಮಾಡಿಕೊಳ್ಳಲು ಆಗಲಿಲ್ಲ. ದುರ್ಯೋಧನ ಶಕುನಿಗಳ ಕುತಂತ್ರವನ್ನು ಬಹಳ ಮೊದಲೇ ಗುರುತಿಸಿದ ವಿದುರ ತನ್ನ ಗುಪ್ತಚಾರರನ್ನು ಕಳಿಸಿ ಆ ವಿರೋಚನನಿಗೆ ಲಂಚ ಕೊಟ್ಟು ನೆಲದಲ್ಲಿ ಸುರಂಗ ಮಾರ್ಗವನ್ನು ನಿರ್ಮಿಸಿ ಆ ಸುರಂಗ ಮಾರ್ಗ ಗಂಗಾ ನದಿಯ ದಂಡೆಯವರೆಗೂ ಹೋಗುವಂತೆ ತಯಾರು ಮಾಡಿಸಿದ್ದ. ಈ ಎಲ್ಲ ವಿಷಯವನ್ನು ಗುಪ್ತವಾಗಿ ವಿದುರ ಮೊದಲೇ ಭೀಮನಿಗೆ ತಿಳಿಸಿದ್ದಾನೆ. ಪಾಂಡವರು ಹೊರಟಾಗ ವಿದುರನು ತನ್ನ ಶೂದ್ರ ಜಾತಿಯ ಪ್ರಾಕೃತ ಭಾಷೆಯಲ್ಲಿ ಧರ್ಮರಾಜನಿಗೆ, ನೀವು ಹೋದಲ್ಲಿ ಅಗ್ನಿ ಭಯ ಇದೆ, ಎಚ್ಚರ ಅಂತ ಹೇಳಿ ಕಳಿಸ್ತಾರೆ. ಪಾಂಡವರು ಹಸ್ತಿನಾವತಿಯನ್ನು ಬಿಟ್ಟು ವಾರಣಾವತಕ್ಕೆ ಬರ್ತಾರೆ. ಅವರು ಬಂದಿದ್ದಾರೆ ಎಂಬ ಸುದ್ದಿಯನ್ನು ತಿಳಿದು ಅವರು ವಾರಣಾವತಕ್ಕೆ ಹೋಗ್ತಾರೆ ಅಂಥೇಳಿ ಹಸ್ತಿನಾವತಿಯ ಪ್ರಜೆಗಳಲ್ಲಿ ತಿಳಿದು ಅವರ ವಿರಹವನ್ನು ತಾಳಲಾರದೆ ಬಹಳವಾಗಿ ಕಣ್ಣೀರಿಡ್ತಾರೆ. ವಾರಣಾವತ ಜನರು ಪಾಂಡವರಿಗೆ ಆದರ ಸತ್ಕಾರ ಮಾಡ್ತಾರೆ. ವಾಯುದೇವರ ಅವತಾರವಾಗಿರುವಂತಹ ಭೀಮನು ವಾರಣಾವತ ಮನೆಯಲ್ಲಿ ಪ್ರವೇಶ ಮಾಡಿದ ಕ್ಷಣ ಸೂಕ್ಷ್ಮ ವಾಸನೆ ಗ್ರಹಣ ಮಾಡುವ ಶಕ್ತಿಯಿಂದ ಈ ಮನೆ ಇಟ್ಟಿಗೆ ಕಲ್ಲುಗಳಿಂದ ಕಟ್ಟಲ್ಪಟ್ಟಿಲ್ಲ, ಇದು ಈ ಮನೆ ಅರಗು ಪ್ರಾಣಿಗಳ ಮೇಧಸ್ಸು ಇತ್ಯಾದಿ ಬೇಗನೆ ಜ್ವಾಲಾಗ್ರಾಹಿ ವಸ್ತುಗಳಿಂದ ಕಟ್ಟಿದೆ ಅಂತ ಹೇಳಿ ಗುರುತಿಸ್ತಾರೆ. ದುರ್ಯೋಧನನ ಮಿತ್ರ ಪುರೋಚನನು ಪಾಂಡವರಿಗೆ ತೋರಿಕೆಯ ಸ್ವಾಗತವನ್ನು ಮಾಡಿ, ಎಲ್ಲ ವ್ಯವಸ್ಥೆ ಮಾಡಿದ್ದೇನೆ, ನಿಮ್ಮ ಸೇವೆಗಾಗಿ ನಾನು ಇಲ್ಲಿಯೇ ಇರುತ್ತೇನೆ
ನನಗೇನು ಬೇಕಾದರೂ ಆಜ್ಞೆ ಮಾಡಿ ಅಂತ ಹೇಳ್ತಾನೆ. ಕುಂತಿ, ಧರ್ಮರಾಜ ಮೊದಲಾದವರು ಹೊಸದಾದ ಭವ್ಯ ಅರಮನೆಯನ್ನು ಕಂಡು ನಿಶ್ಚಿಂತರಾಗಿ ಊಟ, ನಿದ್ರೆ, ದಿನನಿತ್ಯದ ಆಚರಣೆಗಳ ಮಾಡ್ತಾ ಇದ್ದಾರೆ. ಕೆಲವು ದಿನಗಳ ನಂತರ ಪಾಂಡವರು ಮಲಗಿದಾಗ ಬೆಂಕಿ ಹಚ್ಚಬೇಕು ಅಂತ ಹೇಳಿ ಅವನು ನಿರ್ಧಾರ ಮಾಡಿದ್ದ ವಚನ. ಆದರೆ ಆ ಕುತಂತ್ರವನ್ನು ತಿಳಿದ ಭೀಮಸೇನ ದೇವರು ಪೂರ್ತಿ ರಾತ್ರಿ ನಿದ್ದೆ ಮಾಡದೆ ಕಣ್ಣೆಯಲ್ಲಿ ಎಣ್ಣೆ ಹಾಕಿಕೊಂಡು ಪುರೋಚನನ ಪ್ರತಿಯೊಂದು ವಲನದ ಮೇಲೆ ಲಕ್ಷ್ಯವಿಟ್ಟಿದ್ದ. ಭೀಮನ ಲಕ್ಷ್ಯ ತನ್ನ ಮೇಲಿದೆ ಎಂದು ತಿಳಿದ ಪುರೋಚನನು 6 ತಿಂಗಳಾದರೂ ಆ ಭವನಕ್ಕೆ ಬೆಂಕಿ ಹಚ್ಚುವ ಸಾಹಸವನ್ನು ಮಾಡಲಿಲ್ಲ. 6 ತಿಂಗಳು ನಿದ್ದೆಗೆಟ್ಟು ಪುರೋಚನನು ದಣಿದು ಹೋದ. ತನ್ನ ಸಹಾಯಕ್ಕಾಗಿ ಪುರೋಚನ ತನ್ನ ತಾಯಿ ಹಾಗೂ 5 ಜನ ತಮ್ಮಂದಿರನ್ನು ಕರೆಸಿದ್ದ. ಅಂದು ರಾತ್ರಿ ನಾವು ಪಾರಾಗಲು ಇದೇ ಅವಕಾಶವೆಂದು ತಿಳಿದ ಭೀಮಸೇನ ದೇವರು ತನ್ನ ತಾಯಿ ತಮ್ಮಂದಿರನ್ನು ಎಬ್ಬಿಸಿ ಸುರಂಗದ ಬಾಗಿಲನ್ನು ತೆಗೆದು ಅಲ್ಲಿ ಅವರನ್ನು ಇಳಿಸಿ ತಾನೇ ಅರಗಿನ ಮನೆಗೆ ಬೆಂಕಿ ಹಚ್ಚಿ ಸುರಂಗದಲ್ಲಿ ಬಂದು ತಾಯಿ ಕುಂತಿಯನ್ನು ಹೆಗಲ ಮೇಲೆ ಕೂಡಿಸಿಕೊಂಡು ಧರ್ಮಾರ್ಜುನರನ್ನು ಮುಂದೆ ಹೋಗಲು ಹೇಳಿ ಮಲಗಿದ ನಕುಲ ಸಹದೇವರನ್ನು ಕಂಕುಳಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡು ಸುರಂಗವನ್ನು ದಾಟಿ ಗಂಗೆಯ ದಡಕ್ಕೆ ಬರ್ತಾರೆ. ಅಲ್ಲಿ ಮೊದಲೇ ವಿದುರನು ಕಳಿಸಿದ ನೌಕೆ ಹಾಗೂ ನಾವಿಕನ ಸಹಾಯದಿಂದ ಗಂಗಾ ನದಿಯನ್ನು ದಾಟಿ ಆ ಕಡೆಯ ದಂಡೆಗೆ ಹೋಗ್ತಾರೆ. ಇಲ್ಲಿ ರಾತ್ರಿ ಅರಮನೆಗೆ ಬೆಂಕಿ ಹಚ್ಚಿ ಸುಡುವುದನ್ನು ಕಂಡು ಪ್ರಜೆಗಳು ಆರಿಸಲು ಪ್ರಯತ್ನ ಮಾಡ್ತಾರೆ. ಬೆಳಗ್ಗೆ ಸುಟ್ಟು ಬೂದಿಯಾದ ಅರಮನೆಯ ಒಂದು ಭಾಗದಲ್ಲಿ ಸುಟ್ಟು ಕರಕಲಾದ ಒಂದು ಹೆಣ್ಣಿನ ಹಾಗೂ 6 ಗಂಡಸರ ದೇಹವನ್ನು ಕಂಡು ಕುಂತಿ, 5 ಮಂದಿ ಪಾಂಡವರು ಹಾಗೂ ಪುರೋಚನ ಎಲ್ಲ ಸುಟ್ಟು ಸತ್ತಿದ್ದಾರೆ ಎಂದು ಬಹಳ ದುಃಖಪಡ್ತಾರೆ. ಕುತಂತ್ರ ಸೂತ್ರಾಧಾರಕನಾದ ಧೃತರಾಷ್ಟ್ರ, ದುರ್ಯೋಧನ, ಶಕುನಿಗಳು ಪಾಂಡವರು ಸತ್ತು ಹೋದರು, ನಮ್ಮ ದಾರಿಯಲ್ಲಿದ್ದಂತಹ ಕಟ್ಟಕ ದೂರವಾಯಿತು ಎಂದು ಬಹಳ ಸಂತೋಷಪಡ್ತಾರೆ. ವಾರಣಾವತಕ್ಕೆ ಬಂದ ಪಾಂಡವರಿಗೆ ತಿಲಾಂಜಲಿಯನ್ನು ಕೊಟ್ಟು ಸುಳ್ಳು ಶೋಕವನ್ನು ವ್ಯಕ್ತಪಡಿಸ್ತಾರೆ. ಸರ್ವಜ್ಞನಾದ ಶ್ರೀಕೃಷ್ಣನು ಅಲ್ಲಿಗೆ ಬಂದಿದ್ದಾನೆ. ಶ್ರೀಕೃಷ್ಣನಿಗೆ ಎಲ್ಲವೂ ಗೊತ್ತಿತ್ತು. ಎಲ್ಲ ಗೊತ್ತಿದ್ದರೂ ಸಹ ತಾನೂ ಸಹ ಅವರ ಜೊತೆಯಲ್ಲಿ ಶೋಕ ಮಾಡಿದಂತೆ ನಟನೆ ಮಾಡಿ ಧೃತರಾಷ್ಟ್ರನಿಗೆ ನೀನು ನಿನ್ನ ತಮ್ಮನ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿಲ್ಲ, ಬಹಳ ತಪ್ಪನ್ನು ಮಾಡಿ, ದೊಡ್ಡ ತಪ್ಪನ್ನು ಮಾಡಿರುವೆ ಎಂದು ಹೇಳಿ ಮಥುರೆಗೆ ಹೊರಟು ಹೋಗ್ತಾರೆ. ಈ ಕಡೆಯಲ್ಲಿ ಧೃತರಾಷ್ಟ್ರ, ದುರ್ಯೋಧನಾದಿಗಳು ತೋರಿಕೆಯ ಶೋಕ ಪ್ರದರ್ಶನವನ್ನು ಮಾಡಿ ಮನದಲ್ಲಿ ಹಿರಿ ಹಿಗ್ಗುತ್ತಾರೆ. ಈ ಕಡೆ ಗಂಗೆಯನ್ನು ದಾಟಿ ಭೀಮ ಮತ್ತು ಪಾಂಡವರು ಆ ರಾತ್ರಿ ಕಾಲದಲ್ಲಿ ಹಿಡಂಬವನಕ್ಕೆ ಬರ್ತಾರೆ. ಉಳಿದವರೆಲ್ಲ ದಣದಿದ್ದರಿಂದ ಮಲಗಿದ್ದಾರೆ. ಭೀಮನು ಮಾತ್ರ ಎಚ್ಚರವಿದ್ದಾನೆ. ತಾಯಿ ಕುಂತಿ ಆ ಕಾಡಿನ ಹುಲ್ಲಿನ ಮೇಲೆ ಮಲಗಲಾರದೆ ಆಗೊಮ್ಮೆ ಈಗೊಮ್ಮೆ ಮಗಲಾಗ್ತಾ ಇತ್ತು. ಕೊನೆಗೆ ಎದ್ದು ಕುಳಿತು ಭೀಮನಿಗೆ
ನೀರನ್ನು ಬೇಡ್ತಾಳೆ. ಭೀಮನು ನೀರನ್ನು ತಂದು ಕೊಟ್ಟು ತನ್ನಂತಹ 5 ಜನ ಶ್ರೇಷ್ಠ ಮಕ್ಕಳನ್ನು ಪಡೆದರು. ನನ್ನ ತಾಯಿ ಅನಾಥಳಂತೆ ಕಾಡಿನ ಹುಲ್ಲಿನ ಮೇಲೆ ಮಲಗಿದ್ದನ್ನು ಕಂಡು ಅಸಮಾಧಾನಗೊಂಡ ಭೀಮನು ಈ ತಮ್ಮ ಅವಸ್ಥೆಗೆ ಕಾರಣನಾದ ದುರ್ಯೋಧನನನ್ನು ಸಮೂಲಾಗ್ರವಾಗಿ ನಾಶಗೊಳಿಸುವನೆ ಎಂದು ಪ್ರತಿಜ್ಞೆಯನ್ನು ಮಾಡ್ತಾನೆ. ಈ ಸಂದರ್ಭವನ್ನು ಸುಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಈ ರೀತಿಯಾಗಿ ವರ್ಣನೆ ಮಾಡ್ತಾರೆ. ಭುಕ್ತಂ ಚ ಜೀರ್ಣ ಪರಿಪಂಥಿ ದತ್ತಂ ವಿಷಂ ವಿಷಣ್ಣೋ ವಿಷಭೃದ್ಗಣೋ ಭೃದ್ಗುಣತಃ ಪ್ರಮಾಣಕೋಟೆ ಸೈಹೇ ಲಯಾಗ ನೇದಂ ಜಗಜ್ಜೀವನದ್ಯೇತ್ಸ್ಯ ಚಿತ್ತಂ ದಗ್ಧ್ವಾ ಪುರಂ ಯೋಗಬಲಾತ್ ಸನಿರ್ಯನ್ ಧರ್ಮಾನಿವ ಸ್ವಾನ ಸಹಜಾನ್ ದದಾನಃ ಅದಾರಿಭಾವೇನ ಜಗತ್ಸು ಪೂಜ್ಯೋ ಯೋಗೀವ ನಾರಾಯಣ ಮಾಸಸಾದ. ಈ ಶ್ಲೋಕದ ತಾತ್ಪರ್ಯ ಈ ರೀತಿಯಾಗಿದೆ. ಭೀಮಸೇನನು ಶತ್ರುಗಳಾಗಿರುವಂತಹ ದುರ್ಯೋಧನಾದಿಗಳು ಕೊಟ್ಟಂತಹ ವಿಷವನ್ನು ತಿಂದು ಜೀರ್ಣವನ್ನು ಮಾಡಿಕೊಳ್ತಾನೆ. ಆನಂತರ ಪ್ರಮಾಣ ಕೋಟಿ ಮಡುವಿನಿಂದ ಸುಖರೂಪವಾಗಿ ಎದ್ದು ಬಂದನು. ಜಗತ್ತಿಗೆ ಜೀವನವನ್ನು ಕೊಡುವಂತಹ ವಾಯುಪುತ್ರ ಭೀಮನಿಗೆ ಇದೇನು ಆಶ್ಚರ್ಯಕರವಾದ ಕೆಲಸವಲ್ಲ. ಒಬ್ಬ ಯೋಗಿಯು ತನ್ನ ಚರ್ಮ ಶರೀರದಲ್ಲಿ ಸಾಧನೆ ಪೂರ್ತಿಯಾದ ಮೇಲೆ ಯೋಗ ಬಲದಿಂದ ತನ್ನ ಶರೀರಕ್ಕೆ ತಾನೇ ಯೋಗಾಗ್ನಿಯಿಂದ ಬೆಂಕಿ ಹಚ್ಚಿ ಧರ್ಮ ಪುಣ್ಯ ಸಾಧನೆ ಇತ್ಯಾದಿಗಳನ್ನು ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಭಗವಂತನ ಹತ್ತಿರ ಶರಣು ಹೋಗುವಂತೆ ಭೀಮಸೇನನು ಸಹ ತಾನೇ ಸ್ವತಃ ಅರಗಿನ ಮನೆಗೆ ಬೆಂಕಿ ಹಚ್ಚಿ ಪರಮಾತ್ಮನ ಪಾದೋದಕ ಗಂಗೆಯ ಹತ್ತಿರ ಬಂದು ಅದನ್ನು ದಾಟಿ ವೇದವ್ಯಾಸ ದೇವರಿಗೆ ಶರಣು ಹೋಗ್ತಾರೆ. ಇಷ್ಟೆಲ್ಲ ವಿಚಾರಗಳನ್ನು ತಮ್ಮ ಮನದಲ್ಲಿಟ್ಟುಕೊಂಡು ಪೂಜ್ಯರಾದ ಶ್ರೀಪಾದರಾಜರು ಮಧ್ವನಾಮದ ಈ ಸಾಲುಗಳನ್ನು ಬರೆಯುತ್ತಾರೆ. ಅರಗಿನ ಮನೆಯಲ್ಲಿ ಉರಿಯ ನಿಕ್ಕಿತಾಧೇರ ಧರಸಿ ಜಾಹ್ನಮಿಗೊಯ್ದ ತನ್ನನು ಜರ. ನೋಡಿ, ಆ 2 ಸಾಲಿನಲ್ಲಿ ಇಷ್ಟೆಲ್ಲ ವಿಚಾರಗಳು ಇಟ್ಟುಕೊಂಡು ಬರೆದಿದ್ದಾರೆ ಶ್ರೀಪಾದರಾಜರು. ಆದ್ದರಿಂದ ಭೀಮಸೇನರ ಮಹಾಮಹಿಮೆಯಲ್ಲಿ ಹೇಳ್ತಾ ಇದ್ದಾರೆ. ಧೀರ ಅಂತ ಇದ್ದಾರೆ. ಅರಗಿನ ಮನೆಯಲ್ಲಿ ಉರಿಯ ನಿಕ್ಕಿ ಧೀರನಾಗಿರುವಂತಹ ಭೀಮಸೇನನು ತನ್ನ ಅನುಜರನ್ನು ತನ್ನ ತಮ್ಮಂದಿರನ್ನು ಗಂಗೆಗೆ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದ. ಇಷ್ಟೆಲ್ಲ ಹೇಳಿದ್ದಾರೆ. ಈ ಧೀರತನ ಭೀಮಸೇನೆಯವರಿಗೆ ಇದು, ಮತ್ತಾರಿಗೂ ಬರೋದಿಲ್ಲ. ಇಷ್ಟೆಲ್ಲ ವಿಚಾರ ಮನಸ್ಸಿನಿಟ್ಟುಕೊಂಡು ಆ 2 ಲೈನಲ್ಲಿ ಬಂದಿರುವಂತಹ ವಿಚಾರ ಮನಸ್ಸಿನಿಟ್ಟುಕೊಂಡು 2 ಲೈನಲ್ಲಿ ಶ್ರೀಪಾದರಾಜರು ಈ ಮಧ್ವನಾಮದಲ್ಲಿ ಬರೀತಾ ಇದ್ದಾರೆ. ಇನ್ನು ಮುಂದಿನ ವಿಚಾರವನ್ನು ನಾಳಿನ ದಿವಸ ನೋಡೋಣ. ಒತ್ತಿ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.